ಠಾಣೆ ಮೆಟ್ಟಿಲೇರಿದ್ದ ರೀಲ್ ಸ್ಟಾರ್ಸ್ ವರ್ಷ ವರುಣ್ ಫೈಟ್. ವಿಡಿಯೋ ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನ ಸೀರಿಯಲ್ ನಟ. ಈ ಜೋಡಿ ಒಮ್ಮೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋರ್ಗೆ, ಅದರಲ್ಲೂ ಇನ್ಸ್ಟಾಗ್ರಾಮ್ ನೋಡೋರ್ಗೆ ಈ ಜೋಡಿ ಚೆನ್ನಾಗಿ ನೆನಪಿರುತ್ತೆ. ಈತ ವರುಣ್ ಆರಾಧ್ಯ. ಇನ್ನು ಯುವತಿ ಕೂಡ ಎಲ್ರಿಗೂ ಗೊತ್ತೇ ಇದ್ದಾಳೆ. ಇವರ ಬ್ರೇಕಪ್ ಸ್ಟೋರಿ ಒಂದಷ್ಟು ದಿನಗಳ ಹಿಂದೆ ಸಖತ್ ಚರ್ಚೆ ಆಗಿತ್ತು. ಬ್ರೇಕಪ್ ಅಂತ ನಾಟಕ ಆಡಿದ್ರು ಅಂತಾನೂ ಸುದ್ದಿ ಹಬ್ಬಿತ್ತು. 2019ರಲ್ಲಿ ಟಿಕ್ ಟಾಕ್ ನಲ್ಲಿ ಮೋಡಿ ಮಾಡಿದ್ದ ಜೋಡಿ ರೀಲ್ಸ್ ಸ್ಟಾರ್ಗಳಾಗಿದ್ರು. ಡಬ್ಬಿಂಗ್ ರೀಲ್ಸ್ ವಿಡಿಯೋ ಮಾಡುತ್ತಲೇ ಇಬ್ರು ಲವ್ ನಲ್ಲಿ ಬಿದ್ದಿದ್ರು. ಅಷ್ಟೇ ಸ್ಪೀಡ್ ಆಗಿ ಬ್ರೇಕಪ್ ಕೂಡ ಮಾಡ್ಕೊಂಡಿದ್ರು. ಬರೀ ಚರ್ಚೆಯಲ್ಲಿದ್ದ ವರುಣ್ ಹಾಗೂ ಈ ಯುವತಿ ಬ್ರೇಕಪ್ ಸ್ಟೋರಿ ಈಗ ಪೊಲೀಸ್ ಸ್ಟೇಷನ್ ವರೆಗೂ ಬಂದ್ಬಿಟ್ಟಿದೆ. ತನ್ನ ಖಾಸಗಿ ವಿಡಿಯೋಗಳನ್ನ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕ್ದ ಅಂತ ವರುಣ್ ವಿರುದ್ಧ ಯುವತಿ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಅಂದಹಾಗೆ 2019ರಿಂದ ಯುವತಿ ಮತ್ತು ವರುಣ್ ಆರಾಧ್ಯ ಪರಿಚಯಸ್ಥರು. ರೀಲ್ಸ್ ಮಾಡುತ್ತಲೇ ಪ್ರೀತಿಯಲ್ಲಿ ಬಿದ್ದಿದ್ರು. ರೀಲ್ಸ್ ಮೂಲಕ ಸಾಕಷ್ಟು ಫೇಮಸ್ ಬೇರೆ ಆಗಿದ್ರು. ಪ್ರೀತಿಯಲ್ಲಿದ್ದಾಗ ಇಬ್ಬರು ಸಲುಗೆಯಿಂದ ಮುಂದುವರೆದಿದ್ರು. ಇದೇ ವೇಳೆ ಖಾಸಗಿ ಫೋಟೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಂತೆ. ಲವ್ ನಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಈ ವರುಣ್ ಕಳೆದ ವರ್ಷ ಬೇರೆ ಯುವತಿಯ ಖಾಸಗಿ ಫೋಟೋ ವಿಡಿಯೋಗಳನ್ನ ತನ್ನ ಮೊಬೈಲ್ ನಲ್ಲಿ ಇಟ್ಟುಕೊಂಡಿದ್ದ. ಈ ವಿಡಿಯೋಗಳನ್ನ ನೋಡಿದ್ದ ಯುವತಿ ಇದು ಯಾರ ಫೋಟೋಗಳು ಅಂತ ಪ್ರಶ್ನೆ ಮಾಡಿದಾಗ ವರುಣ್ ಆರಾಧ್ಯ ಬೆದರಿಕೆ ಹಾಕಿದ್ದ. ಅಲ್ಲದೆ ಈ ಬಗ್ಗೆ ಯಾರ ಬಳಿಯಾದ್ರೂ ಹೇಳಿದ್ರೆ ನಿನ್ನ ಖಾಸಗಿ ಫೋಟೋ ವಿಡಿಯೋಗಳು ನನ್ನ ಬಳಿ ಇವೆ, ಅವುಗಳನ್ನ ಸಹ ಬಿಡೋದಾಗಿ ಬೆದರಿಸಿದ್ನಂತೆ. ಈ ಗಲಾಟೆ ನಂತರ ವರುಣ್ ನಿಂದ ಯುವತಿ ದೂರ ಆಗಿದ್ಲು. ಇನ್ನು ಇದೇ ವಿಚಾರವಾಗಿ ಆಗಾಗ ವರುಣ್ ಹಾಗೇನೆ ಯುವತಿ ಮಧ್ಯ ಗಲಾಟೆ ಆಗ್ತಾ ಇತ್ತು. ಇದರಿಂದ ರೊಚ್ಚಿಗೆದ್ದ ವರುಣ್ ಕಳೆದ ವರ್ಷ ಆಕೆಯ ಖಾಸಗಿ ಫೋಟೋವನ್ನ ಆಕೆಯ ಮೊಬೈಲ್ಗೆ ಕಳುಹಿಸಿ ನೀನು ಬೇರೆಯವರನ್ನ ಮದುವೆ ಆದ್ರೂ ನಿನ್ನ ಗಂಡನನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ನಂತೆ. ಅಲ್ಲದೆ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ನಂತೆ. ಸದ್ಯ ವರುಣ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸಂತ್ರಸ್ತೆ ಪಶ್ಚಿಮ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ. ಪೊಲೀಸರು ವರುಣ್ ಆರಾಧ್ಯ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ.